ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಪ್ರಚಾರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿರುವ ನೆಚ್ಚಿನ ನಟನ ಸಿನಿಮಾವನ್ನ ಗೆಲ್ಲಿಸಬೇಕು ಎಂಬ ಪಣವನ್ನ ದರ್ಶನ್ ಅಭಿಮಾನಿಗಳು ತೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಏನೆಲ್ಲ ಪ್ರಚಾರದ ಕೆಲಸಗಳು ನಡೆಯುತ್ತಿವೆ, ಡೆವಿಲ್ ಸಿನಿಮಾ ಗೆಲ್ಲುತ್ತಾ ಇಲ್ವಾ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪ್ರತಿ ಸಲ ದರ್ಶನ್ ಸಿನಿಮಾಗಳು ರಿಲೀಸ್ ಆದಾಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ. 2 ವರ್ಷಗಳ ಹಿಂದೆ ಕಾಟೇರ ಸಿನಿಮಾ ಬಂದು ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು. ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಡೆವಿಲ್ ಸಿನಿಮಾ ಸದ್ದು ಮಾಡುವ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಮತ್ತು ಚಿತ್ರತಂಡವಿದೆ. ದರ್ಶನ್ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗುತ್ತಿರುವ 2ನೇ ಸಿನಿಮಾ ಡೆವಿಲ್ ಆಗಿದೆ. ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ಆದಾಗ ಕೂಡ ದರ್ಶನ್ ಅವರು ಜೈಲಿನಲ್ಲಿದ್ದರು. ಆದರೂ ಕೂಡ ಸಾರಥಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಅದರಂತೆ ಡೆವಿಲ್ ಚಿತ್ರವನ್ನು ಗೆಲ್ಲಿಸಲು ಅಭಿಮಾನಿಗಳು ಮುಂದಾಗಿದ್ದಾರೆ. ಈಗಾಗಲೇ ಕೆಲವು ಚಿತ್ರಮಂದಿರಗಳಲ್ಲಿ ಡೆವಿಲ್ ಬ್ಯಾನರ್ಗಳನ್ನು ಹಾಕಲಾಗಿದೆ. ಅದರ ಜೊತೆಯಲ್ಲಿ ಆಟೋ ಮತ್ತು ಬಸ್ಗಳ ಮೇಲೆ ಕೂಡ ಅಲ್ಲಲ್ಲಿ ಡೆವಿಲ್ ಪೋಸ್ಟರ್ಗಳು ರಾರಾಜಿಸುತ್ತಿವೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ದರ್ಶನ್ ಫ್ಯಾನ್ಸ್ಗಳು ಡೆವಿಲ್ ಸಿನಿಮಾವನ್ನು ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾದ ಇಷ್ಟೆಲ್ಲ ಪ್ರಚಾರದ ನಡುವೆ ಡಿಸೆಂಬರ್ ತಿಂಗಳಿನಲ್ಲೇ ಸುದೀಪ್ ಅಭಿನಯದ ಮಾರ್ಕ್, ಡಾಕ್ಟರ್ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿರುವ 45 ಕೂಡ ರಿಲೀಸ್ ಆಗ್ತಾ ಇವೆ. ದೊಡ್ಡ ದೊಡ್ಡ ಸ್ಟಾರ್ ನಟರ 3 ಸಿನಿಮಾಗಳು ಒಂದೇ ತಿಂಗಳಿನಲ್ಲಿ ರಿಲೀಸ್ ಆದರೆ ಯಾವ ಸಿನಿಮಾ ಗೆಲ್ಲುತ್ತದೆ, ಯಾವ ಸಿನಿಮಾಗೆ ಹೆಚ್ಚು ಥಿಯೇಟರ್ಗಳು ಸಿಗುತ್ತವೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಇತ್ತೀಚೆಗೆ ಡೆವಿಲ್ ಚಿತ್ರತಂಡ ರಾಜ್ಯಾದ್ಯಂತ ಇರುವ ಅಭಿಮಾನಿಗಳನ್ನು ಕರೆದು ಸಭೆ ನಡೆಸಿತ್ತು. ವಿಜಯಲಕ್ಷ್ಮಿ, ದರ್ಶನ್ ಹಾಗೂ ದಿನಕರ್ ತೂಗುದೀಪ ಕೂಡ ಈ ವೇಳೆ ಹಾಜರಿದ್ದರು. ದೊಡ್ಡ ಮಟ್ಟದಲ್ಲಿ ಡೆವಿಲ್ ಸ್ವಾಗತಿಸಿ ಸೆಲೆಬ್ರೇಟ್ ಮಾಡಬೇಕು ಎಂದು ಕೂಡ ತೀರ್ಮಾನಿಸಿದ್ದಾರೆ. ಅಭಿಮಾನಿಗಳು ಕೂಡ ಇದಕ್ಕೆ ಸೈ ಎಂದಿದ್ದಾರೆ. ಅದರಿಂದ ಡೆವಿಲ್ ಸಿನಿಮಾದ ಪ್ರಚಾರ ಅದ್ದೂರಿಯಾಗಿ ಆಗುತ್ತದೆ ಎನ್ನುವುದನ್ನು ಸಾಮಾಜಿಕ ಜಾಲತಾಣಗಳಲ್ಲಿನ ಹೈಪ್ ನೋಡಿದರೆ ಗೊತ್ತಾಗುತ್ತೆ. ಲಾಂಗ್ ವೀಕೆಂಡ್ ಸಿಕ್ಕರೆ ಹೆಚ್ಚು ಜನ ಸಿನಿಮಾ ನೋಡುತ್ತಾರೆ ಎನ್ನುವ ಲೆಕ್ಕಾಚಾರದಿಂದ ಡಿಸೆಂಬರ್ 11ರ ಗುರುವಾರವೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಕ್ರಿಸ್ಮಸ್ ಸಂಭ್ರಮದಲ್ಲಿ ಸುದೀಪ್ ನಟನೆಯ ಮಾರ್ಕ್ ಹಾಗೂ 45 ಚಿತ್ರಗಳು ಕೂಡ ತೆರೆಗೆ ಬರ್ತಿವೆ. ಅದಕ್ಕೂ ಮುನ್ನ 2 ವಾರಗಳಲ್ಲಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುವ ಪ್ಲಾನ್ ಅನ್ನ ಡೆವಿಲ್ ಚಿತ್ರತಂಡ ಮಾಡಿದೆ. KVN ಸಂಸ್ಥೆ ಡೆವಿಲ್ ಚಿತ್ರದ ವಿತರಣೆಗೆ ಬೆಂಬಲವಾಗಿ ನಿಂತಿದೆ. ತಾರಕ್ ಬಳಿಕ ದರ್ಶನ್ ಹಾಗೂ ಪ್ರಕಾಶ್ ಒಟ್ಟಿಗೆ ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ರಚನಾ ರೈ ನಾಯಕಿಯಾಗಿ ಮಿಂಚಿದ್ದಾರೆ. ಇನ್ನು ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ಅವಿನಾಶ್ ಸೇರಿ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. 1 ವರ್ಷದ ಹಿಂದೆ ಡೆವಿಲ್ ಸಿನಿಮಾದ ಒಂದು ಟೈಟಲ್ ಗ್ಲಿಮ್ಸ್ ಬಿಡುಗಡೆಯಾಗಿ ಯೂಟ್ಯೂಬ್ನಲ್ಲಿ ಇದುವರೆಗೂ 6 ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ಇತ್ತೀಚೆಗೆ ಒಂದರ ಮೇಲೆ ಒಂದರಂತೆ ಚಿತ್ರದ 3 ಹಾಡುಗಳು ರಿಲೀಸ್ ಆಗಿವೆ. ಇನ್ನೊಂದು ಹಾಡು ಮತ್ತು ಟ್ರೈಲರ್ ಶೀಘ್ರದಲ್ಲಿ ಬಿಡುಗಡೆ ಆಗ್ತವೆ. ಟ್ರೈಲರ್ ರಿಲೀಸ್ ನಂತರ ಡೆವಿಲ್ ಸಿನಿಮಾಕ್ಕೆ ಇನ್ನಷ್ಟು ಹೈಪ್ ಕ್ರಿಯೇಟ್ ಆಗುತ್ತೆ. ನೀವು ಯಾವ ಸಿನಿಮಾಗಾಗಿ ಕಾಯ್ತಾ ಇದ್ದೀರಿ? ಡೆವಿಲ್ ಮತ್ತು ಮಾರ್ಕ್ ಇದರಲ್ಲಿ ಯಾವುದನ್ನು ನೋಡ್ತೀರಿ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಸಿನಿಮಾ ಕಂಟೆಂಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.